टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕರಾವಳಿಯ ನೇಮೋತ್ಸವಕ್ಕೆ ಅದರದೇ ಆದ ಒಂದು ಐತಿಹ್ಯ ಇದೆ. ಸದ್ಯಕ್ಕೆ ಇಂಥದ್ದೊಂದು ನೇಮೋತ್ಸವ ಕೊನೆ ಹಂತದಲ್ಲಿ ನಿಂತು ಹೋಗಿರುವಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು. ಸದ್ಯಕ್ಕೆ ಈ ಒಂದು ಗ್ರಾಮಸ್ಥರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಏನಾಯಿತು ಎಕ್ಸಾಕ್ಟಾಗಿ ಅಂತ ಕೇಳೋಣ. ಇವಾಗ ಏನು ನೇಮೋತ್ಸವ ನಿಂತು ಹೋಯಿತು, ನೆನ್ನೆ ನಡೀಬೇಕಾಗಿತ್ತು, ಎಕ್ಸಾಕ್ಟ್ ಏನಾಯಿತು? ನಾವು ಊರಿನವರು ಮಾಡುವಂಥ ಜಾತ್ರೋತ್ಸವ, ಊರಿನವರಿಗೆ ಇರುವುದು ಇದು ಒಂದೇ ಜಾತ್ರೋತ್ಸವ. ವರ್ಷದಲ್ಲಿ 3 ಕಡೆ ಜಾತ್ರೆ ಆಗ್ತದೆ, 4 ಕಡೆ. ಊರಿನವರೆಲ್ಲ ಸೇರಿಕೊಂಡೇ ಊರಿನವರೆಲ್ಲ ಸಹಾಯ ಹಸ್ತದಿಂದಲೇ ನಡೆಯುವಂಥದ್ದು. ಮತ್ತು ಅದಕ್ಕೆ ನೇಮೋತ್ಸವ ಸಮಿತಿ ಕೂಡ ಇತ್ತು. ಇತ್ತೀಚೆಗೆ ಅಷ್ಟೇ ಒಂದು 9 ವರ್ಷದಿಂದ ಇವರ ಹಣದ ಪ್ರಭಾವ ಮತ್ತು ರಾಜಕೀಯ ಕೆಲವೊಂದು ಪ್ರಭಾವಗಳಿಂದ ಊರಿನವರ ಕೈಯಿಂದ ಕಿತ್ಕೊಂಡು ಒಂದು ಗೊಂದಲದಲ್ಲಿ ಇಷ್ಟು ದಿನವರೆಗೆ ಮಾಡ್ತಾ ಬರ್ತಿದ್ದರು. ಇದನ್ನು ಸರಿ ಮಾಡುವಂಥ ಕರಿವಾಗಲೂ ಬರ್ತಿರಲಿಲ್ಲ ಇವರು, ಸರ್ವಾಡಳಿತ ಇವ್ರದ್ದೇ. ಹಾಗೆ ನಾವು ಮೊನ್ನೆ ಅವರು ಫೆಬ್ರವರಿ 8, 9, 10ಕ್ಕೆ ಅವರು ಕುಟುಂಬಸ್ಥರೇ ಸೇರಿ ಒಂದು ಜಾತ್ರೋತ್ಸವ ಮಾಡಿದ್ದಾರೆ ಇರಂತ ಬೆಟ್ಟಲ್ಲಿ. ಇವಾಗ ಇದು ಜಾತ್ರೆ ಅಂದರೆ 9, 10, 11 ಒಂದು ಮೊದಲನೇ ದಿವಸ ಅಲಂಕಾರ ಮಾಡ ಬರ್ಕೆಯಲ್ಲಿ ನಡೆಯುವಂಥದ್ದು, ನಿನ್ನೆ ನಡೆಯುವಂಥದ್ದು. ಇವತ್ತು ಜೋಡುಸ್ಥಾನ ಎಂಬಲ್ಲಿ ವೈದ್ಯನಾಥನಿಗೆ ನೇಮೋತ್ಸವ ನಡೆಯುವಂಥದ್ದು. ನಾಳೆ ಅದೇ ಸ್ಥಳದಲ್ಲಿ ಜುಮಾದಿ ಬಂಟಗೆ ನಡೆಯುವಂಥದ್ದು ಹಿರಿಯರ ಕಾಲದಿಂದ ಕಟ್ಟುಪಾಡಾಗಿ ನಡ್ಕೊಂಡು ಬಂದಂಥ ಒಂದು ದೈವದ ನೇಮೋತ್ಸವ. ಮೊನ್ನೆ ನಮಗೆ AC ಅವರು ಆದೇಶ ಮಾಡಿದರು, ಎಲ್ಲ ಆಗಿತ್ತು. ನಾವು ಎಲ್ಲ ಪೂರ್ಣ ತಯಾರಿ ಆಗಿತ್ತು ಜಾತ್ರೋತ್ಸವಕ್ಕೆ. ಲೈಟಿಂಗ್ ವ್ಯವಸ್ಥೆ, ಮೈಕ್ ಮತ್ತು ಎಲ್ಲ ಏನೆಲ್ಲ ಆಗಬೇಕು, ಅನ್ನದಾನದ ವ್ಯವಸ್ಥೆ, ಒಂದು 700-800 ಜನಕ್ಕೆ ಒಂದು ಅನ್ನದಾನದ ವ್ಯವಸ್ಥೆ. ಬರೀ ಒಂದು ಭಂಡಾರ ಬರುವುದೊಂದೇ ಬಾಕಿದ್ದದ್ದು. ಭಂಡಾರ ತೆಗೆಯುವಂಥ ಸಂದರ್ಭದಲ್ಲಿ ಅಧಿಕಾರಿಗಳನ್ನು AC ಕೂಡ, ಎಂಡೋಮೆಂಟ್ AC ಕೂಡ ಸ್ಥಳದಲ್ಲಿದ್ದರು, ಮತ್ತು ತಹಸೀಲ್ದಾರ್ ಕೂಡ ಬಂದಿದ್ದರು, ಮತ್ತು ವಿವಿಧ ಪೊಲೀಸ್ ಅಧಿಕಾರಿಗಳು ಕೂಡ ಅಲ್ಲಿದ್ದರು, ಮತ್ತು ಗ್ರಾಮ ಕಾರ್ಮಿಕರು ಎಲ್ಲ ಅಲ್ಲಿ ಇದ್ದರು. ಹೇಗೆ ನಿಲ್ಲಿಸಿದ್ದು ಹೇಗೆ ಅಂತ ಏನಾದರೂ ಆದೇಶ ಇತ್ತಾ? ಆದೇಶ ಅವರು ನಮ್ಮಲ್ಲಿ ಒಂದು ಕೋರ್ಟಿನ ಆದೇಶ ಉಂಟು, ಮತ್ತು ಒಂದು ಎಂಡೋಮೆಂಟ್ ಒಂದು ಆದೇಶ ಉಂಟು ಅಂತ ಹೇಳಿದರು. ಅದಕ್ಕೆ ನಮ್ಮ ಹತ್ರ ಸಹ ಎಂಡೋಮೆಂಟ್ ಆದೇಶ ಇತ್ತು. ಕೊನೆಗೆ ತಹಸೀಲ್ದಾರ್ ಇವರು ಎಲ್ಲ ನೀವು ಒಟ್ಟಿಗೆ ಸೇರಿಕೊಂಡು ಮಾಡಿ ಅಂತ, ಅದಕ್ಕೆ ಯಾವುದಕ್ಕೆ ಅವರು ಒಪ್ಪಲಿಲ್ಲ. ಮತ್ತು ತಹಸೀಲ್ದಾರ್ ಇರೋದು ನೀವು ಈ ಥರ ಗುಂಪು ಎಲ್ಲ ಸೇರಿದರೆ, ನಮ್ಮದು ಗ್ರಾಮಸ್ಥರು ಒಂದು 500-600 ಜನ ಹತ್ತಿರ ಸೇರಿದ್ದರು, ಅವರ ಕಡೆಯಿಂದ ಬೇರೆ ಒಂದು ಸ್ವಲ್ಪ ಜನ ಸೇರಿದ್ದರು. ಅಷ್ಟೊತ್ತಿಗೆ ತಹಸೀಲ್ದಾರ್ ಹೇಳಿದರು, ನೀವು ಒಮ್ಮತದಲ್ಲಿ ಮಾಡ್ಕೊಳ್ಳೋದಾದರೆ ಮಾತ್ರ ನಾವು ಇದಕ್ಕೆ ಅವಕಾಶ ಕೊಡ್ತೇವೆ, ಇಲ್ಲಾಂದರೆ ಯಾರಿಗೂ ಅವಕಾಶ ಕೊಡೋದಿಲ್ಲ, ನಾವು ಸೆಕ್ಷನ್ ಆಗ್ತೇವೆ, ನೀವೆಲ್ಲ ಹೋಗಿ ಅಂತ ಹೇಳಿದರು. ಇವಾಗ ಹಿಂದೆ ಎಲ್ಲ ಯಾವ ರೀತಿ ನಡೀತಾ ಇತ್ತು ಅಂದರೆ, ಈ ವರ್ಷ ನಿಂತು ಇದೇ ಮೊದಲ ವರ್ಷ ಈ ಥರ ನಿಂತಿರೋಂಥದ್ದು, ಹಿಂದೆ ಏನಾರು ಆಗಿತ್ತಾ ಇರುತ್ತೆ? ನೋಡಿ, ಇದು ಜಾತ್ರೋತ್ಸವ ಊರಿನವರು ಸೇರಿಕೊಂಡು ಮಾಡ್ತಿದ್ದದ್ದು. ನಂತರ ಏನಾಯ್ತಂದರೆ, ಒಂದು ಮನೆಯವರ ಪ್ರತಿಷ್ಠೆಗೋಸ್ಕರ ನಾವೇ ಮಾಡಬೇಕು, ಸರ್ವಾಧಿಕಾರಿ ಧೋರಣೆ. ಬೇರೆಯವರು ಮಾಡಬಾರ್ದು, ಊರಿನವರು ಯಾವುದಕ್ಕೆ ಬರಬಾರ್ದು, ನಾವೇ ಆಡಳಿತ ಮುಖ್ಯಸ್ಥರು ದೊಡ್ಡ ನಾವೇ ಅಂತ ಮಾಡ್ತಿದ್ದಾರೆ. ಹಾಗೆ ಏನಂದರೆ, ಇವರಿಗೆ ರಾಜಕೀಯ ಇದರಲ್ಲಿ ಬೇಯಿಸಬೇಕಂತ ಈ ಜಾತ್ರೆ ಬೇಕು. ಕೆಲವರು ಹೇಳ್ತಾರೆ ನಾವು ಕೋಮಾದಿ, ಕೆಲವರು ಹೇಳ್ತಾರೆ ನಾವು ಜಾತೀಯತ. ಆದರೆ ಇದು 2 ಪಕ್ಷದವರು ಸೇರಿ ಇವರ ರಾಜಕೀಯ ಪ್ರತಿಷ್ಠೆಗೋಸ್ಕರ ನಮ್ಮ ನೇಮೋತ್ಸವ ನಿಲ್ಲಿಸಿದ್ದಾರೆ ಇವರು, ಅಷ್ಟೇ, ಬೇರೇನು ಇದರಲ್ಲಿಲ್ಲ. AC ಮತ್ತು ಅಧಿಕಾರಿಗಳಿಗೆ ಇವರು ಆರ್ಡರ್ ಮಾಡಿ ಅದನ್ನು ಯಾವುದೇ ಕಾರಣಕ್ಕೂ ನೇಮೋತ್ಸವ ಮಾಡಬಾರ್ದು ಅಂತ. ಹಿಂದೆ ಭಾಳಷ್ಟು ಹಿಂದೆ, ಈಗಾಗಲಿಲ್ಲ ತುಂಬ. ಈಗ ಅಂದರೆ ಈ ಒಂದೆಲ್ಲ ಉತ್ಸವಗಳು ನಡೀತಾ ಇತ್ತು. ಸೊ ಇಂಥದ್ದು ಉತ್ಸವಗಳು ಸಂದರ್ಭಗಳಲ್ಲಿ ಯಾರ್ಯಾರು ಏನೇನು ಜವಾಬ್ದಾರಿ ಇರ್ತಾ ಇತ್ತು ಅಂತಿಲ್ಲ, ಅಂದರೆ ಇದನ್ನು ಯಾರು ಮಾಡಬೇಕು? ನೆನ್ನೆ ಈಗ ನಿಂತೋಗಿದ್ದನ್ನು ನಾವು ಹಿಂದೆ ಎಲ್ಲ ಯಾರು ಮಾಡ್ತಾ ಇದ್ದಿದ್ದು? ಗ್ರಾಮಸ್ಥರು ಸೇರಿ ಮಾಡ್ತುಕೊಂಡಿದ್ದದ್ದು. ಸಮಿತಿ ಇತ್ತು, ಗ್ರಾಮದ ಸಮಿತಿ ಇತ್ತು, ನಮ್ಮದು ಸಮಿತಿ ಉಂಟು, ಮತ್ತು ಇಂಡಮೆಂಟ್ ಸಮಿತಿ ಉಂಟು, ಒಟ್ಟಿಗೆ ಸೇರಿ ಮಾಡ್ತಿದ್ದೆವು. ಮತ್ತು 4 ಮನೆಯವರು ಬರ್ತಿದ್ದರು. ಅದು ಯಾಕೆಂದರೆ ಅಲ್ಲಿ ನಮ್ಮದು ಕಟ್ಟುಪಾಡು ಉಂಟಲ್ಲ, ಅದಕ್ಕೋಸ್ಕರ ಮಾತ್ರ 4 ಮನೆಯವರು, ಮತ್ತು ಅವರಿಗೆ ಆಡಳಿತ ಇಲ್ಲ. ಇವರೇನು ಹೇಳ್ತಾರೆ, ಇಡೀ ಊರು ನಮ್ಮದು ಅಂತ. ಈಗ ನಮ್ಮ ಬಂಡರದ ಮೇಲೆ ನಮ್ಮ ಬಂಡರದ ಮನೆಯವರ ಹತ್ರ ಜಾಗದಲ್ಲಿ ಉಂಟು, ಮತ್ತು ಜೋಡ್ಸಾನ ಮನೆಯವರಲ್ಲಿ ಉಂಟು, ಮತ್ತು ಬರ್ಕೆದವರ ಇದರಲ್ಲಿ ಉಂಟು, ಬೇರೆ ಬೇರೆ ಜಾಗದಲ್ಲಿ ಇರೋದು. ಇವ್ರದ್ದು ಒಂದು ಕುಟುಂಬದ್ದು ಇರಂದಟ್ಟು ಅವರ ಹತ್ರ ಉಂಟು. ಆದರೆ ಇದು ಒಂದು ಇರಂದಟ್ಟು ಕುಟುಂಬದವರು ಎಲ್ಲ ನಮ್ಮದೇ, ಸರ್ವಸ್ವ ನಾವೇ ಅಂತ ಹೇಳ್ತಿದ್ದಾರೆ ಅಷ್ಟೇ. ಆ ಪ್ರದೇಶಕ್ಕೆ ಆ್ಯಕ್ಚುಲಿ ಅಂದರೆ ಊರಿನವರು ಸೇರಿ ಇದಾಗಬೇಕು, ಯಾವುದು ಜಾತ್ರೋತ್ಸವ. ಆದರೆ ಇದು ಅವರಿಗೆ ಬೇಡ, ಊರಿನವರು ಸೇರಿ ನಾವೇ ಮಾಡೋದು. ಮತ್ತು ಊರಿನವ್ರಿಗೆ ಅಂತ ಹೇಳ್ತಾರೆ ಅಂದರೆ, ಅವರೆಲ್ಲ ಇದು ಚಾಕ್ರಿ ಅವರು ಅಂತ, ಚಾಕ್ರಿ ಅವರು, ಕೆಲಸದವರು, ದೊಂಪದವರು ಅಂತ, ದೊಂಪ ಹಾಕೋರು ಊರಿನವರು. ಈಗ ಜಾತ್ರೆ ಯಾರಿಗಿರೋದು ಸರ್? ಊರಿನವರಿಗೆಲ್ಲ. ಅದು ಊರಿನವರು ಸೇರಿ ಮಾಡೋದು. ಒಬ್ಬರ ಮನೆಯಾಗೆ ಅವನ ಮನೆಯಲ್ಲಿ ಇದು ಕೋಲ ಆಟ ಎಲ್ಲ ಮಾಡ್ಬೋದು ಅವನ ಮನೆಗೆ. ಆದರೆ ಇದು ಜಾತ್ರೆ ಮಾಡುವಾಗ ಊರಿನವರಿಗೆ ಬೇಕಲ್ಲ, ಎಲ್ಲ ಸೇರಿ ಮಾಡಬೇಕಲ್ಲ. ಹಾಗೆ ಇವ್ರಿಗೇನು ಗೊತ್ತುಂಟ, ನಮ್ಮ ಜೋಡಿಸ್ಥಾನ ಮನೆ ಇದರಲ್ಲಿ ಜಾತ್ರೋತ್ಸವ ಮಾಡ್ತಿದ್ರು, ಬಂದು ಕೂತ್ಕೊಳ್ತಿದ್ರು. ಅದು ಸ್ವಲ್ಪ ಕೂತ್ಕೊಂಡು ನಂತರ ನಮ್ಮದೇ ಅಂತ ಜೋಡಿಸ್ಥಾನ ಇವರು ನಮ್ಮ ಸೀತಾರಾಮ ಪೂಜಾರಿಗೆ ಸಂಬಂಧಪಟ್ಟದ್ದು ಇವ್ರದ್ದು.
ಅಡಿಪೇಲ ಭಂಡಾರ ನಮಗೆ ಸಂಬಂಧಪಟ್ಟದ್ದು, ಮತ್ತೊಂದು ಬರ್ಕೆ ಅವರಿಗೆ ಸಂಬಂಧಪಟ್ಟದ್ದು ಇರೋದು, ಅವರವರ ಜಾಗ ಬೇರೆ ಬೇರೆ ಜಾಗದಲ್ಲಿ. ಆದರೆ ಎಲ್ಲ ಕಡೆ ನಮ್ಮದೇ ಅಂತ, ಬೇರೆಯವ್ರದ್ದು ಏನಿಲ್ಲ ಅಂತ ಈ ರೀತಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೀಗ ನಾವು ಊರಿನವರೆಲ್ಲ ಒಟ್ಟು ಸೇರಿ ಇನ್ನು ಮುಂದೆ ನಾವು ಊರಿನವರೇ ಮಾಡ್ತೇವೆ, ನೀವು ಬಂದು ನಿಲ್ಲಿ ಅಷ್ಟೇ, ಬೇರೆ ನೀವು ನಿಲ್ಲಿ. ದೈವಕ್ಕೆ ಅಲ್ಲಿ ಏನೇನು ಆಗಬೇಕು ಅಲ್ಲಿ ಅದರದ್ದು ಕ್ರಮ ಉಂಟಲ್ಲ ಅದು ನೀವು ಮಾಡಿ, ಮತ್ತು ಜಾತ್ರೋತ್ಸವ ನಾವು ಮಾಡ್ತೇವೆ ಅಷ್ಟು. ಈಗ ಅದಾದಮೇಲೆ ಆಗಬೇಕಾಗಿದ್ದಂಥ ಉತ್ಸವಗಳು ಅಂದರೆ ಇವತ್ತು ಆಗಬೇಕಾದ ನಡೆದಿದೆಯಲ್ಲ ಅದು ನಿಂತಿದೆ? ಇಲ್ಲ, ನಿನ್ನೆ ಅರಸು ದೈವಗಳಿಗೆ ನೇಮ ಆಗಬೇಕಿತ್ತು, ಇವತ್ತು ವೈಜನಾಥಗೆ ದೈವಕ್ಕೆ ನೇಮ ಆಗಬೇಕಿತ್ತು, ನಾಳೆ ಜುಮಾದಿ ಮಠ ದೈವಕ್ಕೆ. ಆದರೆ ಈ ವ್ಯವಸ್ಥೆ ನಿನ್ನೆಯಿಂದ ನಿಂತ ಮೇಲೆ ಈ ಮೂರೂ ನಿಂತಿದೆ ಈಗ ಸದ್ಯದ ಮಟ್ಟಿಗೆ. ಈಗ ಮುಂದಕ್ಕೆ ಇದು ಕೋರ್ಟ್ ಆದೇಶ ಏನು ಬರುತ್ತೆ ಅದರ ಮುಖಾಂತರ ಮುಂದೆ ಹೋಗಬೇಕು ನಾವು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೇವೆ ನಾವು ಕೂಡ. ಮತ್ತು ದೇವರು ಅದು ಯಾವ ರೀತಿ ಅದಕ್ಕೆ ನಮಗೆ ಮುಂದೆ ನಡೆಸ್ತಾರೆ ಅದನ್ನು ಇನ್ನು ಮುಂದೆ ನೋಡಬೇಕಾಗತ್ತೆ. ಈಗ ನೀವು ಒಂದು ಮಾತು ಕೇಳಿದರೆ, ಮುಂಚೆ ಯಾರು ನೇಮೋತ್ಸವ ನಡೆಸ್ತಾಯಿದ್ರು 1964ರಿಂದ 2015 ತನಕ ಗ್ರಾಮಸ್ಥರ ಸಮಿತಿ ಮತ್ತು ಗುತ್ತಿನ ಒಬ್ಬೊಬ್ಬರು ಸದಸ್ಯರು ಸೇರಿ ಗ್ರಾಮಸ್ಥರೇ ಸೇರಿ ಮಾಡ್ತಾಯಿದ್ದು. 2016ರಲ್ಲಿ ಇವರು ಒಂದು ನೇಮೋತ್ಸವನ ಅದು ಇರಂತಬೆಟ್ಟ ಚಾವಡಿ ಬೀಗ ಹೊಡೆದು ನೇಮೋತ್ಸವ ನಿಲ್ಲಿಸಿದರು ಇವರು. ಅಲ್ಲಿ ಕೇಸು ಅದೆಲ್ಲ ಆಗಿ ಕೋರ್ಟಿಗೆ ತನಕ ಹೋಗಿತ್ತು. ಆ ಸಂದರ್ಭದಲ್ಲಿ ಒಂದು ಮುಚ್ಚಳಿಕೆ ಥರ ಬಂತು ಇಲ್ಲಿ ಸ್ಟೇಷನಲ್ಲಿ, ಗ್ರಾಮಸ್ಥರು ನೀವು ಜೊತೆಗೆ ಸೇರಿ ಮಾಡಬೇಕು ಅಂತ. ಇವರು ಜೊತೆಗೆ ಸೇರಿಕೊಂಡು ಮಾಡುವಾಗ ಇದನ್ನು ಡಾಕ್ಯುಮೆಂಟ್ಗೋಸ್ಕರ ಎಲ್ಲ ಬ್ಯಾಂಕ್ ಸ್ಟೇಟ್ಮೆಂಟು ಅದನ್ನೆಲ್ಲ ಇವರು ನಮಗೆ ಗ್ರಾಮಸ್ಥರಿಗೆ ಗೊತ್ತಾಗಿಲ್ಲ, ಅಲ್ಲಿ ಬರೆದಿದ್ದು ಇವರು ಅದನ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಬಂದರು. ಅವ್ರಿಗೆ ಯಾವ ಥರ ಅನುಕೂಲ ಆಗುತ್ತೆ ಕುಟುಂಬಸ್ಥರಿಗೆ ಆ ಥರ ಈಗ ಎಲ್ಲ ತೋರಿಸ್ತಾರೆ, ನಾವು ಫೋಟೋ ತೆಗೆದು ತೋರಿಸ್ತಾರೆ, ಬ್ಯಾಂಕ್ ಸ್ಟೇಟ್ಮೆಂಟ್ ತೋರಿಸ್ತಾರೆ. ಅದರ ಮುಂಚೆದವ್ರ ಹತ್ರ ಇಲ್ಲ. ಮುಂಚೆದು ಹೇಳ್ತಾರೆ ನಮ್ಮ ಇರೋಂಥ ಮನೆಯಿಂದ ಕದ್ದುಕೊಂಡು ಹೋಗಿದ್ದಾರೆ ಅಂತ, ಅವರ ಮನೆಗೆ ಕದ್ದುಕೊಂಡು ಹೋಗೋಕ್ಕೆ ಇಷ್ಟು ಬಿಡ್ತಾಯಿದ್ರು ಅವರು. ಒಂದು ಮಾತಿಗೆ ಅವರು ಹೇಳ್ತಾ ಇರೋದು ಆ ಥರ ಹೇಳ್ತಾರೆ, ಸುಳ್ಳು ಎಲ್ಲ ಹೇಳೋದೇ ಅವರು ಸುಳ್ಳು, ಸತ್ಯವಾದ ಮಾತು ಯಾವುದೂ ಹೇಳ್ತಿಲ್ಲ. ಗ್ರಾಮದಲ್ಲಿ ಆಗಲಿ ಕುಟುಂಬದಾಗಲಿ ಒಂದೊಂದು ಕೆಲವು ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ ಎಲ್ಲ ಕಡೆಯೂ. ಯಾರಿಗೆ ಭಿನ್ನಾಭಿಪ್ರಾಯ ಅವರನ್ನು ಇಟ್ಕೊಂಡು ಇವರು ಅದನ್ನು ದೊಡ್ಡದಾಗಿ ಮಾಡೋಕ್ಕೆ ಗ್ರಾಮನ ಡಿವೈಡ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಅವರು ಬಂದು ಯಾರನ್ನು ಸರಿ ಮಾಡುವ ಇವ್ರಿಗೆ ತಿಳುವಳಿಕೆ ಇದೆ, ಇವರಿಗೆ ಎಜುಕೇಷನ್ ಇದೆ, ಇವರು ಒಂದು ಪ್ರತಿಷ್ಠಾ ನಾಗರಿಕರಾಗಿ ಗ್ರಾಮದಲ್ಲಿ ಆಗಲಿ ಒಂದು ಮಂಗಳೂರು ವಿಭಾಗದಲ್ಲಿ ಒಂದು ಕಾರ್ಪೊರೇಟ್ ಆಗಿರುವಾಗ ಗ್ರಾಮಸ್ಥರನ್ನು ಸೇರಿಸ್ಕೊಂಡು ಹೋಗುವಂಥ ಕೆಲಸ ಇವ್ರಿಗಿತ್ತು. ಮಾಡೋದಿದ್ದರೆ ಅದನ್ನು ಮಾಡೋಕ್ಕೆ ಹೋಗೋದಿಲ್ಲ ಇವರು ಅಲ್ಲಿ ಒಂದೊಂದು ಪ್ರತಿಷ್ಠೆಯನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ, ನಮ್ಮದೇ ಅಂತ. ಯಾವುದು ಎಲ್ಲ ಜಾಗನೂ ಖಾಸಗಿ ಜಾಗ ಆಗಿರೋದ್ರಿಂದ ಒಂದು ಜಾಗದಿಂದ ಇನ್ನೊಂದು ಜಾಗ ಹೋಗೋದು ಅವರ ಪರ್ಮಿಷನ್ ಬೇಕು. ಒಂದು ಗುತ್ತಿನ ಮನೆಯವರಾಗಲಿ ಇನ್ನೊಂದು ಯಾರೇ ಬರಬೇಕಾದ್ರೂ ಪರ್ಮಿಷನ್ ಬೇಕು, ಅದು ಕೇಳೋದಿಲ್ಲ. ನಮ್ಮದೇ ಅಂತ ಹೇಳಿಬಿಟ್ಟು ಅವರ ಕುಟುಂಬದ 10-25 ಜನ ಕರ್ಕೊಂಡು ಬಂದು ಅಲ್ಲಿ ಅಷ್ಟಮಂಗಲ ಆಗೋಗಲು ತೊಂದರೆ ಕೊಡೋದು, ಅಲ್ಲಿ ಯಾವುದಾದ್ರು ಮೀಟಿಂಗ್ ಆಗುವಾಗಲೂ ತೊಂದರೆ ಕೊಡೋದು. ಭಂಡಾರದ ಮನೆಯ ಯಾರನ್ನೋ ಕರ್ಕೊಂಡು ಬಂದು ಹೆಂಗಸರನ್ನು ಕರೆಸ್ಕೊಂಡು ಅದು ದೇವಸ್ಥಾನ ಮೆಟ್ಲಲ್ಲಿ ಕೂರಿಸ್ಕೊಂಡು ಅವರು ವಾರಿಸ್ದಾರರು ಆಗ ಕುಟುಂಬವನ್ನು ಒಡೆಯುವ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಅವರು. ಒಂದು ಕುಟುಂಬದಲ್ಲಿ ಅವರು ಎಲ್ಲೋ ಇರ್ತಾರೆ, ಅವರನ್ನು ಕರ್ಕೊಂಡು ಬಂದು ಅವರಿಗೆ ಇದರ ಬಗ್ಗೆ ಯಾವುದೇ ಮಾಹಿತಿ ಇರೋದಿಲ್ಲ, ಅಂಥವ್ರನ್ನು ಕರ್ಕೊಂಡು ಕುಟುಂಬನೇ ಒಡೆಯೋದು, ಕುಟುಂಬನ ಚಿತ್ರ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಕುಟುಂಬನ ಸೇರಿಸಬೇಕಾದ ಒಂದನೇ ಮನೆತನದವರು ನಾವು ಅವರ ಹಿರಿಯರನ್ನು ಯಾರನ್ನು ಬರಬೇಡಿ ಅಂತೇಳಿ ಈಗಲೂ ಅವರ ಕುಟುಂಬದ ಹಿರಿಯರೇ ದೈವಕ್ಕೆ ಬಂದು ಒಂದು ಪ್ರಾರ್ಥನೆ ಮಾಡೋದಾಗಲಿ, ಭಂಡಾರ ದೇವರ ಪ್ರಾರ್ಥನೆ ಮಾಡೋದು, ದೈವದ ಮುಂದೆ ಪ್ರಾರ್ಥನೆ ಆಗೋದು. ಇವರು ಬಂದಿಲ್ಲ ಅಂದ್ರೂ ಅವರ ಕುಟುಂಬದ ಒಬ್ಬ ಮುಖ್ಯಸ್ಥ ಯಾರಾದರೂ ಬಂದೇ ಬರ್ತಾರೆ. ಅಷ್ಟು ಅವರಿಗೆ ನಾವು ವ್ಯವಸ್ಥೆ ಇಟ್ಟುಕೊಂಡು ಮಾಡಿದ್ರು ಗ್ರಾಮಸ್ಥರು ಬೇಡ, ಗ್ರಾಮಸ್ಥರು ಬೇಡ, ಭಂಡಾರದ ಮನೆಯವರಿಗೆ ಅವರಿಗೆ ಯಾರಿಗೆ ವಿರುದ್ಧವಾಗಿ ಮಾತಾಡ್ತಾರೆ ಅವರಿಗೆ ಬೇಡ. ಅವರ ಬೇಗ ಅಪಚಾರದ ಮಾತುಗಳು, ನಿಂದನೆಯ ಮಾತುಗಳನ್ನು ಮಾತಾಡೋದು ಇದು ಅವರದ್ದು ರೂಢಿಯಾಗಿಬಿಟ್ಟಿದೆ. ಅದನ್ನು ನೋಡಿ ಸಹಿಸಿ ಈಗ ಗ್ರಾಮಸ್ಥರೆಲ್ಲ ಒಟ್ಟಾಗಿದ್ದೇವೆ ನಾವೀಗ. ಇನ್ನು ಯಾವ ರೀತಿ ದೇವರು ನಮಗೆ ತೋರಿಸ್ತಾರೆ ಆ ರೀತಿ ನಾವು ಮುಂದೆ ನಡೆಯಬಹುದು ತೀರ್ಮಾನ ಮಾಡಿದ್ದೇವೆ. ಈಗ ಇದರ ರಾಜಕೀಯ ಕುಮ್ಮಕ್ಕು ಯಾರಾದರೂ ಪರ್ಟಿಕ್ಯುಲರ್ ರಾಜಕೀಯ ವ್ಯಕ್ತಿಗಳು, ಶಾಸಕರು ಯಾರಾದರೂ ಇದು ಕುಮ್ಮಕ್ಕು ಕೊಡ್ತಾ ಇದ್ದಾರೆ? ಮತ್ತು ಈ ಒಂದು ವಿಚಾರ ಈಗ ಕೋರ್ಟ್ ಮೆಟ್ಲೇರ್ತಾ ಹೇಗೆ? ಈಗ ಸದ್ಯ ಇತ್ತೀಚೆಗೊಂದು 5-6 ತಿಂಗಳ ಮುಂಚೆ ವೈದ್ಯನಾಥ ಭಂಡಾರದ ಮನೆಯ ಬೀಗನ ಒಡೆದರು ಇವರು. ಆ ಸಂದರ್ಭದಲ್ಲಿ 2ನೇ ಮನೆಯ ಹರಿಕೃಷ್ಣ ಬಂಟ್ವಾಳ ಅವರು ಒಂದು ಯಾವುದು ಭಾವ ಮನೆಗೆ ಸಂಬಂಧಪಟ್ಟವರು, ಅವರಿಗೆ ನಾವು ದೂರು ಕೊಟ್ವಿ. ನಿಮ್ಮ ಕುಟುಂಬದ ಸದಸ್ಯರೊಬ್ಬರು ಬಂದಿದ್ದಾರೆ ಅದರಲ್ಲಿ ಬೀಗ ಹೊಡೆಯೋಕ್ಕೆ, ನಿಮ್ಮದು ಕುಮ್ಮಕ್ಕಿದೆಯಾ ಅಂತ ನಾನು ಫೋನ್ ಮಾಡಿ ಕೇಳಿದ್ದೇನೆ ಅವರ ಹತ್ರ. ಅದಕ್ಕೆ ಅವರು ಹೇಳಿದರು ನಮ್ಮವರು ಬರೋಕ್ಕೆ ಸಾಧ್ಯನೇ ಇಲ್ಲ, ನಾನು ಮಾತಾಡಿ ನನಗೆ ಹೇಳ್ತೇವೆ ಅಂತ ಹೇಳಿ. ಏನಾದರೂ ಅಲ್ಲಿ ವ್ಯತ್ಯಾಸ ನಡೆದರೆ ನಾನು ಅವರಿಗೆ ಮುಂಚೆನೇ ಇನ್ಫಾರ್ಮೇಷನ್ ಕೊಡ್ತೇನೆ, ಈ ಥರ ಆಗಿದೆ ಸರ್ ನೋಡಿ ಅಂತ. ಆದರೆ ಅವರು ಯಾವುದೇ ನಂದು ಕುಟುಂಬದ ಕಾಂಪೌಂಡ್ ಒಳಗೆ ನಂದು ಮಾತ್ರ ವ್ಯಾಪ್ತಿ, ಅದರ ಆ ಕಡೆ ಯಾವುದು ನಮ್ಮದು ವ್ಯಾಪ್ತಿ ಇಲ್ಲ ಅಂತ ಎಲ್ಲ ಹೇಳ್ತಾರೆ. ನಾವು ಅದನ್ನು ಒಪ್ಪಿಕೊಂಡು ನಾವು ಸುಮ್ಮನೆ ಆಗಿದ್ದೇವೆ. ರಾಜಕೀಯವಾಗಿ ಏನಂದರೆ ಈ ಕಿಶೋರ್ ಅದೇ ಥರ ಅವರ ವಿಶ್ವನಾಥ ಪೂಜಾರಿ ಅವರ ಅಕ್ಕನ ಮಕ್ಕಳಾದಂಥ ಅಲ್ಲಿಪಾದೆಯಲ್ಲಿ ಒಂದೊಬ್ಬರು ವಿಜಯ್ ಅಂತ ಇದ್ದಾರೆ. ವಿಜಯ್ ಅವರು ಇದರದ್ದು ರಮಣತಯ್ಯವರ ಜೊತೆ ಒಡನಾಟ ತುಂಬ ಚೆನ್ನಾಗಿದೆ ಅವರದ್ದು. ಅವರಿಗೆ ಸಪೋರ್ಟ್ ಮಾಡಲಿ ರಮಣತ, ನಮಗೆ ಯಾವುದು ಬೇಜಾರಿಲ್ಲ. ಅವರಿಗೂ
ಆದರೆ ನಾವು ಹೋಗಿ ಅವ್ರ ಹತ್ರ ಅದರ ಬಗ್ಗೆ ಮನವಿ ಮಾಡಿದ್ದೇವೆ, ಈ ಥರ ಇದೆ ಸರ್ ನಿಮ್ಮ ನೋಡಿ. ಆದರೆ ಅವರು ಒಂದೇ ಸೈಡಿಗೆ ನಮ್ಮ ಮೇಲೆ ಯಾವ ದ್ವೇಷ ಇದೆಯೋ ನಮ್ಗೆ ಗೊತ್ತಿಲ್ಲ ಅವರದ್ದು. ಅವರು ಈ ಥರ ಹೋಗಿದ್ದಾರೆ ಅಂತ ಹೇಳುವಾಗ ನಮಗೇನು ತುಂಬ ಬೇಜಾರಾಗ್ತಾಯಿದೆ. ಯಾಕೆಂದರೆ ಅವರು ಅಷ್ಟೊಂದು ಈಗ ಪ್ರಕರಣ ಎಲ್ಲಿದೆ? ಕೋರ್ಟ್ ಮೆಟ್ಲೇರಿದೆ ಹೇಗೆ ಅಂತ? ಕೋರ್ಟ್ ಮೆಟ್ಟಿಗೆ ಅವರು ಹೋಗಿದ್ದಾರೆ. ನಾವು ದೇವಸ್ಥಾನದ ಬಗ್ಗೆ ನಾವು ಹೋಗಲಿಲ್ಲ. ಅವರ ಹಿಂದೆ ನಾವು ಹೋಗ್ತಾ ಇದ್ದೇವೆ. ಅವರು ಎಷ್ಟು ತನಕ ನಮಗೆ ಕರ್ಕೊಂಡು ಹೋಗ್ತಾರೆ ಅಷ್ಟು ದೂರ ನಾವು ಹೋಗ್ತೇವೆ ಅವ್ರ ಜೊತೆ. ಸೊ ಇದಿಷ್ಟು ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಅಂದರೆ ಈ ಒಂದು ನೇಮೋತ್ಸವ ನಿಂತಿರೋದು ಮಾತ್ರ ಅಲ್ಲ, ನೇಮೋತ್ಸವದ ವಿಚಾರವಾಗಿ ದೇವರುಗಳ ವಿಚಾರವಾಗಿ ಈಗ ಪ್ರಕರಣ ಕೋರ್ಟ್ ಮೆಟ್ಟಿಲನ್ನು ಕೂಡ ಅವರು ಹತ್ತಿದ್ದಾರೆ. ಸೊ ನಾವು ಅವರ ಜೊತೆ ಹೋರಾಡಲಿಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ ಅನ್ನೋದು ಇವರ ಹೇಳಿಕೆಯಾಗಿದೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.